ಹೇಗಾದ್ರೂ ಮಾಡಿ ಕೋದಣ್ಣನ್ ಮನ್ಸ್ ಬದಲಾಯಿಸ್ಬೇಕಲ್ಲ. ಆ ಕೆಲ್ಸನ್ ಬೇಗ ಮಾಡ್ ನಡಿ. ನಡಿಯೇ ನಡಿ. ದೇವ್ರೆ, ಇದರಿಂದ ಹೊರಗಡೆ ಬರೋ ದಾರಿ ನೀನೇ ನನಗೆ ತೋರಿಸ್ಬೇಕು. ನನ್ನ ಕೈಲಿ ಇದೆಲ್ಲ ತಡ್ಕೊಳಕ್ಕಾಗಲ್ಲ. ಬಾಗ್ಲಾಕೊಂಡ್ ಏನೇ ಮಾಡ್ತಾವ ನಿನ್ ಗಂಡ? ತಟ್ಟು. ಕರ್ಮ. ರೀ ರೀ, ಇದೇನಮ್ಮ ಇವನೊಬ್ನೇ ಇದ್ದಾನೆ, ಏನ್ ಮಾಡ್ತಿದ್ದಾನೆ? ನಿನ್ ಗಂಡ ತಾನೆ ನಿನ್ ಜೊತೆನೆ ಕೂತಿದ್ದಾನೆ. ನಾನು ಇಲ್ಲೇ ಇದ್ದೀನಲ್ಲ. ಹಂಗೆ ಬಾರಿಸ್ಬಿಡ್ತೀನಿ ಈಗ. ನಿನ್ ಗಂಡ ಏನ್ ಮಾಡ್ತಾವನೆ ಅಂತ ನನ್ನನ್ ಕೇಳ್ತಾಳೆ. ತಟ್ಟೆ ಬಾಗಲ್ಲ. ಸರಿ ರೀ, ಡೋರ್ ಓಪನ್ ಮಾಡಿ ರೀ. ಅಳಿ ಅಂದ್ರೆ ಅಮ್ಮ, ಇದೇನಮ್ಮ ಇದು? ಏನು ಮಾತಾಡ್ತಿಲ್ಲ, ಏನಾದ್ರೂ ಮಾಡ್ಕೊ. ಮುಚ್ಚ ಬಾಯ್ನ. ಶುಭ ನೋಡಿಯೇ, ಅದ್ಯಾಕೆ ಹಂಗ್ ಮಾತಾಡ್ತೀಯ? ಮೊದಲು ಬಾಗಲ್ ತಟ್ಟು. ತಟ್ಟು. ದಯವಿಟ್ಟು ಡೋರ್ ಓಪನ್ ಮಾಡಿ. ಹತ್ಕೊಂಡು ಪ್ಲೀಸ್ ಓಪನ್ ಮಾಡಿ, ನನಗ್ ಭಯ ಆಗ್ತಿದೆ. ದಯವಿಟ್ಟು ನನ್ನನ್ನು ಒಬ್ಳೆ ಇರೋದಕ್ಕೆ ಬಿಟ್ಬಿಡಿ. ನಾನ್ ರೀ ಮಾಯಾ. ಇಂಥ ಟೈಮಲ್ಲಿ ನಿಮ್ಮನ್ನ ಒಬ್ರೆ ಬಿಡೋದಕ್ಕಾಗತ್ತಾ ಹೇಳಿ? ದಯವಿಟ್ಟು ಡೋರ್ ಓಪನ್ ಮಾಡ್ರಿ. ನೋಡಿ, ನೀವಿವಾಗ ಡೋರ್ ಓಪನ್ ಮಾಡ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನೋಡಿ, ಹೊರಗಡೆ ನಡೆದ ಘಟನೆಯಿಂದ ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನೀವು ಹೀಗಿರ್ಬೇಡಿ. ಯಾರು ನಿಮ್ ಜೊತೆ ಇರ್ತಾರೋ ಇಲ್ವೋ, ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ. ಧೈರ್ಯವಾಗಿರಿ. ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡಕ್ ಆಗ್ತಿಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ ಮಾಯಾ. ನಮ್ಮ ಮನೇಲಿ ಈ ಥರದ ಘಟನೆಗಳಾಗತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ನಿಜ ಹೇಳು ಮಾಯಾ, ನಿನಗೇನು ಅನ್ನಿಸ್ತಿದೆ? ನಾನು ತಪ್ಪು ಮಾಡ್ತಿದ್ದೀನಾ? ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ತಪ್ಪು, ಆದ್ರೆ ನಿಮ್ ಕೋಪಕ್ಕೊಂದು ಅರ್ಥ ಇದೆ. ಇದೆಲ್ಲ ವಂಶಿ ಮನೆಯವ್ರದೇ ಕಿತಾಪತಿ. ಕೊನೆಗೂ ಮನೆಯವ್ರ ಎದುರು ನಿಮ್ದೇ ತಪ್ಪು ಅನ್ನೋ ತರ ಮಾಡ್ಬಿಟ್ರು. ಈ ಮನೆಯವ್ರಿಗೆ ಅವ್ರು ಏನ್ ಮಾಡಿದ್ರು ಸರಿ, ನಾವ್ ಏನ್ ಮಾಡಿದ್ರು ತಪ್ಪಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಇಲ್ಲಿರೋದು ಬೇಡ ಅಂತ ಹೇಳಿದ್ದು. ದಯವಿಟ್ಟು ಇದ್ ಒಂದ್ ಮಾತ್ ಮಾತ್ರ ಹೇಳ್ಬೇಡಿ. ಯಾಕೆ ಮಾಯಾ? ನೀವೇ ನನ್ನ ಹತ್ರ ಒಂದ್ ಮಾತ್ ತಗೊಂಡಿದ್ರಿ, ನೀವೇ ಅದನ್ನ ಮರ್ತ್ಬಿಟ್ರ? ಇಷ್ಟು ದಿನ ಕೃಷ್ಣ ನಮ್ಮ ಮಾತನ್ನ ಕೇಳ್ತಿದ್ದ, ಆದ್ರೆ ಮದ್ವೆ ಆದ್ಮೇಲೆ ವಂಶಿ ಹೇಳೋ ತರಾನೇ ಕೇಳಿದ್ರೆ ಅವಾಗ ಏನ್ ಮಾಡೋದು? ಮದುವೆ ಆಗೋದ್ರೊಳಗಡೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಒಟ್ನಲ್ಲಿ ಈ ಮನೆ ಒಡೆಯೋಕ್ಕಂತೂ ನಾನ್ ಬಿಡಲ್ಲ. ನೆನಪಾಯ್ತಾ? ಈಗ ನೀವೇ ಈ ತರ ನಡ್ಕೊಂಡ್ರೆ ಹೇಗೆ? ಆದ್ರೆ ಏನ್ ಮಾಡೋದು ಮಾಯಾ, ಆಗೆಲ್ಲ ಚೆನ್ನಾಗೇ ಇತ್ತು. ಆದ್ರೆ ಈಗಿರೋ ಪರಿಸ್ಥಿತಿನ ನೀನೇ ಕಣ್ಣೆದ್ರೆ ಕಾಣ್ತಿದೀಯಲ್ಲ. ಆ ಶಿವ ವಿಷ ಕುಡ್ದು ಹೇಗ್ ದೇವ್ರಾದ್ನು, ನೀವು ಅಷ್ಟೇ. ಆಗಿರೋ ಅವಮಾನನೆಲ್ಲ ತಡ್ಕೊಂಡು ಸುಮ್ನೆ ಇದ್ಬಿಡಿ. ಆದ್ರೂ ಇಷ್ಟೆಲ್ಲ ಆದ್ಮೇಲೂ ನಾವಿನ್ನೂ ಇಲ್ಲೇ ಇರ್ಬೇಕಾ ಅಂತ? ನನ್ನ ಅಭಿಪ್ರಾಯ ಕೇಳಿದ್ರೆ ನಾನು ಹೂ ಅಂತಾನೆ ಹೇಳ್ತೀನಿ. ಈ ಮನೆಗೋಸ್ಕರ ನೀವ್ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಈ ಆಸ್ತಿ ಊರ್ ತುಂಬಾ ಗೌರವನ ಸಂಪಾದಿಸಿದ್ದೀರಾ. ಈಗ ಒಂದೇ ಸಲ ಇದನ್ನೆಲ್ಲ ಬಿಟ್ಟು ಸನ್ಯಾಸಿ ತರ ಹೊರಟ್ಬಿಡ್ತೀರಾ? ನಂಬಿಕೆ ದ್ರೋಹ ಮಾಡೋ ಜನ ಇರೋ ಜಾಗದಲ್ಲಿರೋದಕ್ಕಿಂತ ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡಿರೋದೇ ಮೇಲು.